ಜಮೀರ್ ಅಹಮದ್ ಆ ಮನುಷ್ಯ ಅಲ್ರಿ, ದೇವ್ರ ಅಂತ ಮನುಷ್ಯ ಅವನು. ದೇಶದಲ್ಲಿ ಎಲ್ಲಿ ತಿರುಗಿದ್ರು ಜಮೀರ್ ಅಹಮದಿಗೆ ಬಗಸರ್ ಯಾರು ಇಲ್ಲ ಸರ್. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಾವಣಗೆರೆ ಸೌತ್ ಏನೈತೆ ಅಂದ್ರೆ ಯಜಮಾನ್ರ ಮಕ ಅದು ಒಂದು, ನಿಮ್ಮ ಮಕ ಒಂದು ಕೆಟ್ಟದ್ದು, ಆ ಥರ ಇದೆ. ಅಲ್ಪಸಂಖ್ಯಾತರು ಎಲ್ಲ ತೀರ್ಮಾನ ತಗೊಂಡ್ರಿ, ಅವ್ರಿಗೆ ಕೊಡ್ಬೇಕಂತ ಹೇಳಿದ್ರೆ ಅವೆಲ್ಲ ಆಗವಲ್ಲ. ರಾತ್ರಿ ಹೋಗಿದ್ರೆ ಎಲ್ಲ ಇದಾರೆ ಅಂತ ಹೇಳಿದ್ರೆ ಮಕ್ಕಂದ್ರ ಹೋಗ್ರಿ ಅಂತ ಹೇಳ್ತದ್ರು. ಯಜಮಾನ್ರು ಇರೋ ಮಟ್ಟ ಒಳಗೆ ಕೊನೆ ಇದ್ರೆ ತಿನ್ನೋ ಮಟ್ಟ ಕರ್ಕೊಂತಿದ್ರು ನಮ್ಗೆ. ಅವ್ರು ನೋಡಿರಿ MP, ಇವ್ರು ನೋಡಿರಿ ಮಿನಿಸ್ಟ್ರು, ಅವ್ರು ಜಬ್ಬರ್ ಸಾಬ್ ನಿಂತ್ಕೊಂಡ ಮೇಲೆ ತೋರಿಸ್ತಾರೆ ಸಮಾಜಿಗೆ ಏನೈತೆ ಅಂತ. ನನಗೆ ಎಲ್ಲ ಕನಸು ಬಿದ್ದಿದೆ, ನಮಗೆ ಪಕ್ಕ. ಸರ್ ಹೇಗೆ ನಡೀತಾ ಇದೆ ಸರ್ ಈ ಬಾರಿ ಉಪಚುನಾವಣೆ? ಈ ಉಪಚುನಾವಣೆ ಏನಂತ ಹೇಳಿದರೆ, ದಾವಣಗೆರೆ ವಾತಾವರಣ ಮೊದಲಿಂದನೂ ನಮ್ಮ ಹಿರಿಯರು ದೊಡ್ಡವರು ಇದ್ರಲ್ಲ, ಶಾಮನೂರು ಶಿವಶಂಕರಪ್ಪ ಅವರು ಸಾಬ್ರಿಗೆ ಯಾವಾಗೂ ಕೈ ಬಿಟ್ಟಿಲ್ಲ, ಅವ್ರಿಗೆ ಸಾಬ್ರು ಕೈ ಬಿಟ್ಟಿದ್ದಿಲ್ಲ, ಆ ಥರ ಇತ್ತು. ಅವರು ಕುಟುಂಬ ರಾಜಕಾರಣಿ ಮಾಡೋಕ್ಕೆ ನಾವು ಅವರು ಇದ್ದದ್ದು ಯಜಮಾನ್ರು ಇದ್ದಿದ್ರೆ ಇನ್ನೂ 100 ವರ್ಷ ನಾವು ಅವ್ರಿಗೆ ಕೆಲಸ ಮಾಡ್ತಿದ್ವಿ. ನಮ್ಮದು ಅಭಿಪ್ರಾಯ ಏನಂದರೆ ಎಲ್ಲ ಸಾಬ್ರು ಏನು ಕೈ ಬಿಟ್ಟಿದ್ದಿಲ್ಲ. ಆವಾಗಿಂದ ನಾವು ಎಲೆಕ್ಷನ್ ಮಾಡ್ಕೊತ ಬಂದಿದ್ದೀವಿ. ಬಂದಾಗ ಈಗ ಇವತ್ತು ಏನು ಬಂದಂತೆ ಅಂತೇಳಿದರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂಥೇಳಿದರೆ ದಾವಣಗೆರೆ ಸೌತ್ ಏನೈತೆ ಅಂದರೆ ಜನ ಎಲ್ಲ ಒಬ್ಬನಂತಲ್ಲ, ನಾನು ಒಬ್ಬನ ಹೇಳ್ತಿದ್ದೇನೆ ಅಂತಲ್ಲ, ಜನ ಎಲ್ಲ ಹೇಳ್ತಿದ್ದಾರೆ ಸೌತ್ಗೆ ನಮ್ಮ ಜಬ್ಬರ್ ಸಾಹೇಬರು ಇದ್ದಾರೆ. ಕೊನೆಗೆ ನಮ್ಮ ಸಾಬ್ರ ಬಗ್ಗೆ ನಾವು ಕೊಡಬೇಕು ಅಂತ ನಾವು ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತ ಟಿಕೆಟ್ ಹೇಳಿದ್ದಾರೆ. ಹೇಳಿದ ಮೇಲೆ ಆ ಮಾತಿನ ಪ್ರಕಾರ ಅವರು ಪರಂಪರೆ ಯಾರೋ ಅವ್ರ ಮಂತಂದರು ಇರಲಿ ಎಲ್ಲರೂ ಇರಲಿ, ಅವರು ಕೂಡಿ ನಮ್ಮ ಜೊತೆಗೆ ಬಂದು ಅವರು ಸಾಬ್ರಿಗೆ ಒಂದು ಈಗ ಇವತ್ತೊಂದು ಅಂತಲ್ಲ, ಅವರು ಆಗಿದ್ದೇ ಸಾಬ್ರಿಂದ ಒಂದು ಇದು ಲೀಡ್ರುಗಳು ಇವತ್ತಾದ್ರೂ ಯಾಕಂದರೆ ಇವತ್ತೇ ಆಗಿದ್ದಲ್ಲ. ಅವರು ನಮ್ಮ ಸಾಬ್ರಿಗೆ ಯಾವಾಗ ತೊಗೊಂಡು ತಿರುಗಿದಾರಲ್ಲ ಆವಾಗಿಂದ ನಾವು ಮಿನಿಸ್ಟ್ರು MLA ಎಲ್ಲ ಅವ್ರ ಮಂತನ ಆಗಿದೆ. ಈಗ ಇವತ್ತು ಹೇಳೋದು ಬೇಡ. ಈಗ ಮಲ್ಲಣ್ಣರು ಏನು ಹೇಳ್ತಾ ಇದಾರೆ ಅಂತೇಳಿದರೆ ಇಲ್ಲ ನನ್ನ ಮಗನ ಕೊಡ್ರಿ ಸರಿ ಅಂತೇಳಿದರೆ ಆ ಥರ ಆಗಂಗಿಲ್ಲ ರೀ. ಈ ವಾತಾವರಣ ಮೊದಲೇ ಇತ್ತು. ಯಜಮಾನ್ರ ಮಕ ಅದು ಒಂದು, ನಿಮ್ಮ ಮಕ ಒಂದು ಕೆಟ್ಟದ್ದು, ಆ ಥರ ಇದೆ ನಾವು ಹೇಳೋದು. ಅಂದರೆ ಈ ಬಾರಿ ಶತಾಯಗತಾಯ ಅವ್ರ ಮಗನಿಗೆ ಟಿಕೆಟ್ ಕೊಡಬೇಕಂತೇಳಿ ಸಾಕಷ್ಟು ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾದ್ರೆ ಸರ್ ಅಲ್ಪಸಂಖ್ಯಾತರ ನಡೆ ಏನಾಗುತ್ತೆ ಸರ್ ಮುಂದೆ? ಅಲ್ಪಸಂಖ್ಯಾತರು ಎಲ್ಲ ತೀರ್ಮಾನ ತೊಗೊಂಡ್ರಿ, ಅವ್ರಿಗೆ ಕೊಡ್ಬೇಕಂತ ಹೇಳಿದರೆ ಅವೆಲ್ಲ ಆಗವಿಲ್ಲ. ಈಗ ವಾತಾವರಣ ನೋಡ್ತಾಯಿದ್ದೀವಿ. ಮಲ್ಲಣ್ಣವರು ಅವರು ಏನು ಅವ್ರ ಮಗ ಇದ್ದಾರಲ್ಲ, ಬರೋಂಗಿಲ್ಲ ನನಗೆ ಹೆಸರು, ಸಮರ್ಥ ಅಂತೆ. ಆ ಸಮರ್ಥ ಅವರು ಎಲ್ಲ ತಿರ್ಗ್ತಿದಾರಲ್ಲ, ಜನ ಹುಟ್ಟಿದ್ದು ಬೆಳೆದಿದ್ದು ಮನೆಗೆ ಯಾರು ಮನೆಗೆ ಹೋಗ್ತಾನಲ್ಲ, ಒಂದು ಓಣ್ಯಾಗ ಹೋದರೆ ಇವನು ಫಲಾನಿ ಇವನು ಅಂತ ಹೇಳ್ತಾರೆ, ಯಾರಿಗೋ ಒಂದು ಗುರ್ತಿಸ್ತಾರೆ. ಅವನು ನೋಡಿಲ್ಲ, ಅವ್ರು 5 ಗಂಟೆಗೆ ಮಕ್ಕಂತಾರೆ, ಎದ್ದಾಳೋದು ಹೋಗಿ ಇಲ್ಲಿ ಕುತ್ಕೊಂಡು ರಾತ್ರಿ ಹೋಗಿದ್ರೆ ಎಲ್ಲ ಇದಾರೆ ಅಂತೇಳಿದ್ರೆ ಮಕ್ಕಂದ್ರೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಯಜಮಾನ್ರು ಇರೋ ಮಟ್ಟ ಒಳಗೆ ಕೊನೆ ಇದ್ರೆ ತಿನ್ನೋ ಮಟ್ಟ ಕರ್ಕೊಂತಿದ್ರು ನಮಗೆ ಸಾಬ್ರಿಗೆ, ಆವಾಗ ಮರ್ಯಾದೆ ಇತ್ತು. ಈಗ ಅವ್ರ ಗಂಡ ಹೆಂಡತಿ ಅವ್ರು ನೋಡಿರಿ MP, ಇವ್ರು ನೋಡಿರಿ ಮಿನಿಸ್ಟ್ರು, ಯಾವಾಗ ಗೆಲ್ತಾರೋ ಯಾವಾಗ ಏನೋ ಈಗ ಗೊತ್ತೇ ಇಲ್ಲ ನಮಗೆ. ಇವತ್ತು ನಿಮ್ಮ ಭಾಗದಲ್ಲಿ ಏನಾದರೂ ಬಂದು ಏನಾದರೂ ಜನರ ಕಷ್ಟಗಳಿಗೆ ಆಗಿದಾರ ಯಾರಾದರೂ ನಿಮಗೆ ಅವ್ರ ಕುಟುಂಬ? ನಮಗೆ ಕಷ್ಟಕ್ಕೆ ಸುಖಕ್ಕೆ ಯಜಮಾನ್ರು ಇದ್ದರು. 480 ಮನೆ ನಮ್ಮ ಒಂದು ಬೆಳೆಸಿದ್ರು. ಅದು ಇದು ಮಾಡಿ ಅದು ಬಾತೆ ಸರ್ವೆ ನಂಬರ್ 3ನಲ್ಲಿ ನಮಗೆ ಕೊಟ್ಟರು. ಕೊಟ್ಟಿದ ಮೇಲೆ ಯಜಮಾನ್ರು ಇದ್ದಾಗ ಕೊಟ್ಟರು, ಜಮೀನು ಕೊಟ್ಟರು. ಈಗ ಉಳಿದಿದ್ದು ಸಾಮಾನುಗಳು ಈಗ ಏನು ಅಲ್ಲಿ ಮಕ್ಕಳಕ್ಕೆ ಜಗಿ ಇದ್ದಿಲ್ಲ, ಚರಂಡಿ ಇದ್ದಿಲ್ಲ, ರೋಡ್ ಇದ್ದಿಲ್ಲ, ಏನಿದ್ದಿಲ್ಲ. ಅದ್ರ ಜೊತೆಗೆ ನಾವು ನಮ್ಮ ಅಲ್ಪಸಂಖ್ಯಾತರು ನಮ್ಮ ಜಬ್ಬರ್ ಸಾಹೇಬರು ಇದ್ದಾರೆ. ಆ ಜಬ್ಬರ್ ಸಾಹೇಬ್ರ ಪೀರಿಯಡ್ನಲ್ಲಿ ನಾವು ಬಂದು ಕೇಳಿದ್ವಿ, ಯಜಮಾನ್ರು ತೀರ್ಕೊಂಡಾರೆ, ನೀವು ಏನಾರು ಮಾಡಿ ನಮಗೆ ಇದು ಮಾಡಿರಿ ಅಂತೇಳಿ ಕೇಳಿದಾಗ ಅವ್ರು ಏನಾರು ಮಾಡಿದರು, ಬಾರಪ್ಪ ಇಲ್ಲಿ ರೋಡ್ ಎಲ್ಲ ಏನಾಯ್ತಪ್ಪ ಎಂಥದೈತೆ ಅಂಥೇಳಿ ಅವ್ರು ಇದರಲ್ಲಿ ತೊಗೊಂಡೋಗಿ 3 ಕೋಟಿ ರೋಡ್ ಹಾಕಿದರು. ಹಾಕಿದ ಮೇಲೆ ನಾವೇನು ಮಾಡಿದ್ವಿ, ಅಪ್ಪ ಬಡವರಿಗೆ ಇಷ್ಟರ ಇದು ಮಾಡಿದ್ರಪ್ಪ, ರೋಡ್ ಮಾಡಿದರು, ಚರಂಡಿ ಮಾಡಿದರು ಅಂಥೇಳಿ ಜನ ಎಲ್ಲ ಆಯ್ತಲ್ಲ ನಮ್ಮ ಜಬ್ಬರ್ ಸಾಹೇಬ್ರಿಗೆ ಇದು ಮಾಡಬೇಕು ಅಂತ ಹೇಳಿದರು. ಸ್ವಲ್ಪ ಜನ ನಮ್ಮಲ್ಲಿ ಹೇಳ್ತಾರೆ, ಯಾರು ಗುರುತಿಸಿದ್ದಾರೆ ಜಬ್ಬರ್ ಸಾಹೇಬರು ಅಂತೇಳಿದರೆ ಎಲ್ಲ ಸಮಾಜಿಗೆ ತೊಗೊಂಡು ಮಸೂದಿದಾಗಲಿ ರೋಡಿಂದಾಗಲಿ ಬಡವ್ರದ್ದು ಏನು ಕಷ್ಟ ಸುಖ ಆಗಲಿ ಈ ಜಬ್ಬರ್ ಸಾಹೇಬರು ಮಾಡಿದ್ದು ಕೊಡುಗೆ ನಮಗೆ ಗೊತ್ತಿದೆ, ಜನಕ್ಕೂ ಗೊತ್ತಿದೆ. ಅದು ಬರೋ ಇದರಲ್ಲಿ ಇವ್ರು ಹೇಳ್ತಾ ಇದ್ರಲ್ಲ ಎಲೆಕ್ಷನ್ ಹಿಂಗೆ ಮಾಡ್ತಾರೇನೋ, ಅವ್ರು ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅಂತೇಳಿ ಅವ್ರು ಜಬ್ಬರ್ ಸಾಹೇಬ್ ನಿಂತ್ಕೊಂಡ ಮೇಲೆ ತೋರಿಸ್ತಾರೆ ಸಮಾಜಿಗೆ ಏನೈತೆ ಅಂತ. ಅಂದರೆ ಜಬ್ಬರ್ ಸಾಹೇಬ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಈ ಬಾರಿ ಕಾಂಗ್ರೆಸ್ ವಿನ್ ಆಗುತ್ತಂತೀರಾ? ಪಕ್ಕ. ನನಗೆ ಎಲ್ಲ ಕನಸು ಬಿದ್ದಿದೆ, ನಮಗೆ ಪಕ್ಕ. ನಮಗೆ ಎಲ್ಲ ಫುಲ್ ಇದೆ.
ಅದ್ರ ಬಗ್ಗೆ. ಅಂದರೆ ಈಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟರೆ ಮುಂದೆ ನಡೆ ಏನಿರುತ್ತೆ? ಇನ್ನೂ ಬರ್ತಾ ಹೋಗ್ಬಿಡ್ತಾರೆ ನಮಗೆ ಅದು. ಯಾಕಂದರೆ ವಯಸ್ಸು ಚಿಕ್ಕದು ಸರ್. ಒಂದು ಯಾರು ಮಲ್ಲಿಕಾರ್ಜುನ್ ಅವ್ರ ಮಗ ಸಮರ್ಥ ಅವ್ರು ಇದಾರಲ್ಲ, ವಯಸ್ಸು ಚಿಕ್ಕದು. ಅಂದರೆ ಮುಂದೆ ಸಾಕಷ್ಟು ಅವಕಾಶಗಳಿರುತ್ತೆ. ಈಗ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಸಾಕಷ್ಟು ದುಡಿದಿರ್ತಕ್ಕಂಥ ನಾಯಕರಿದ್ದಾರೆ ನಿಮ್ಮ ಅಲ್ಪಸಂಖ್ಯಾತರು. ಅಂದರೆ ಅವರಿಗೆ ಟಿಕೆಟ್ ಕೊಟ್ಟರೆ ಇನ್ನೂ ಅನುಕೂಲ ಸಾಧ್ಯತೆಗಳು ಅವರೇ ಜಾಸ್ತಿ, ಅವ್ರ ಕುಟುಂಬಕ್ಕೆ ಅನುಕೂಲ ಜಾಸ್ತಿ. ಬಟ್ ಇದು ಇಲ್ಲ, ಈಗ ಮತ್ತು ನನಗೇ ಬೇಕಂದರೆ ಏನಿದೆ ಸರ್, ಏನಿದೆ ಅಂತ? ಸರ್ ಇನ್ನೊಂದು, ನಾನೊಂದು ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಒಂದು ಸ್ವಲ್ಪ ದ್ಯಾಸ ಬಂತಲ್ಲ, ಆವಾಗಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಇದು ಹಿಡ್ಕೊಂಡಿನಿ. ಹಿಡ್ಕೊಂಡು ನಾನು ಹೋರಾಟ ಮಾಡ್ತಾನೆ. ನಾನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ. ನಾವು ಬೇರೆ ಪಾರ್ಟಿ ಬಗ್ಗೆ ಹೇಳಕತ್ತಿಲ್ಲ ಸರ್. ಅವರು ಯಾರಾರ ಆಗಲಿ ಮಂತನೇ ಮಾಡ್ಕೊಂತ ಹೋಗ್ಬೇಕಂದ್ರೆ ನಾವು ಕಾರ್ಯಕರ್ತರಿಗೆ ನೀವು ಮುಂದೆ ಬಳಸಂಗಿಲ್ಲ ಸರ್, ಬಳಸ್ತಿರಲ್ಲ. ನಾವು ಕೇಳ್ತಿದ್ದೀವಿ ಸರ್, ನೀವು ನಿಮ್ಮದು ಮರೋದಿ ಇದೆ, ಮುಂದೆನೂ ಇರ್ತಿದೆ, ನಮ್ಮ ಮಲ್ಲಣ್ಣವ್ರಿಗೆ ಇರ್ತಿದೆ, ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಇರ್ತಿದೆ, ಅವ್ರ ಮಂತನಿಗೆ ಮರೋದಿ ಯಾವಾಗ ಇದೆ. ಈ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತೇಳಿ ನೀವು ಈಗ ಇಷ್ಟು ಯಾಕೆ ಜನ ಮುಂದೆ ನೀವು ಎಲ್ಲ ಮರೋದಿ ತೆಗಿಯಕತ್ತೀರಾ? ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಒಂದು ಪ್ರಮುಖ ನಾಯಕರು. ಅವರು ಟಿಕೆಟ್ ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಹೇಳಿದ್ರು ಸಾಕಷ್ಟು ಬಾರಿ. ಅದಕ್ಕೆ ಏನು ಹೇಳ್ತಾರೆ ಮಲ್ಲಿಕಾರ್ಜುನ್ ಅವರು, ಯಾರಪ್ಪ ಅವರು ಅಂತೇಳಿ ಏಕವಚನದಲ್ಲಿ ಮಾತಾಡ್ತಾರೆ ಅವ್ರಿಗೆ, ಜಮೀರ್ ಅಹಮದ್ ಖಾನ್ ಅವ್ರಿಗೆ. ಇದು ಸರಿನಾ ಸರ್ ಅವ್ರಿಗೆ ಮಾತಾಡೋದು? ಇವರು ಅಂದರೆ ದಾವಣಗೆರೆಗೆ ಅವ್ರಿಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಜಮೀರ್ ಅಹಮದ್ ಅಂಥ ಲೀಡ್ರು, ನಾವು ಒಂದು ಸಮಾಜದ ಒಂದು ಮುಖಂಡ ಅಂತ ಮಾತಾಡೋಂಗಿಲ್ಲ. ಅವ್ರ ಛತ್ರದಲ್ಲಿ ಒಂದು ಕ್ವಶ್ಚನ್ಗೆ ಮಾತಾಡಕತ್ತಿಲ್ಲ ಅವರು. ನಾವು ಹೋದ್ರೂ ನಮಗೂ ಇದು ಮಾಡ್ತಾರೆ, ಬೇರೆಯವ್ರಿಗೂ ಇದು ಮಾಡ್ತಾರೆ. ಜಮೀರ್ ಅಹಮದ್ ಆ ಮನುಷ್ಯ ಅಲ್ರಿ, ದೇವ್ರು ಅಂಥ ಮನುಷ್ಯ ಅವನು ಒಂದು ಸಮಾಜಕ್ಕೆ ಕೊಡುಗೆ ಏನು ಕೊಡಬೇಕು ಎಲ್ಲ ಸಮಾಜಕ್ಕೆ ತೊಗೊಂಡು ನಾವು ತಿರುಗಬೇಕಂತ ಹೇಳಿ ಒಂದು ಇದು ಕೊಡ್ತಾಯಿದ್ರು. ಈಗ ಯಾವ್ದಾರು ಆಗಲಿ, ದೇವಸ್ಥಾನಕ್ಕಾಗಲಿ, ಸಾಮ್ಯಾರ್ಥಗಾಗಲಿ, ಯಾರ್ತಾಗಲಿ, ನಮ್ಮ ಸಾಮ್ಯಾರ್ಥಗಾಗಲಿ ಎಲ್ಲ ಕಡೆಗೆ ಹೋಗ್ತಾರೆ ಅವರು. ಒಂದರ ಅವ್ರ ಬಗ್ಗೆ ಜಮೀರ್ ಒಂದು ಕಣ್ಣಿಂದ ನೋಡ್ತಾ ಇದ್ದಾನ ಅಂಥೇಳಿ ಅವರು ಗುರುಗಳು ಹೇಳಿ, ಆ ಗುರುಗಳು ಅಷ್ಟು ಧ್ಯಾಸ ಮಾಡ್ತಾರೆ ಅವ್ರಿಗೆ. ಆ ದೇವರು ಅವರು ಯಾವಾಗೂ ಇನ್ನೂ ಆದ್ರೂ ಮುಂದೆ ಅರಿಲಿ, ಎಲ್ಲ ಜನಕ್ಕೆ ತೊಗೊಂಡು ತಿರುಗಲಿ ಅಂತ ಹೇಳಿ ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ. ನನ್ನಿಂದ ನಾನು 2ನೇ ವಾರ್ಡು ಅಹಮದ್ ಖಾನ್ ಅಂತ ನಾನು ಒಂದು ಕಾರ್ಪೊರೇಟರ್ ಆಗಿ ನಿಂತ್ಕೊಂಡಿದ್ದೆ. ನನಗೆ ಇದರಿಂದ ಸಿಕ್ಕಿಲ್ಲ, ಟಿಕೆಟ್ ಸಿಕ್ಕಿಲ್ಲ. ನಾನು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದೆ. ಆಕೆಗೆ ಜನ ನನ್ನ ಮನೆಗೆ ಹೋಗಿಲ್ಲ, ಜನ ಗೆಲ್ಸೋದು ಒಂದು ಮಾತು 555 ಓಟ್ ಹಾಕಿದ್ರು ನನಗೆ. ಜನಕ್ಕೆ ಮುಂದೆ ಹೋಗಿ ಒಂದು ಓಟ್ ಕೇಳಿಲ್ಲ ನಾನು, 555 ಓಟ್ ಹಾಕಿದ್ರು. ಆ ಜನ ಅಷ್ಟೇ ನನಗೆ ಇದು ಮಾಡಿದ್ದಾರೆ. ಕಾಂಗ್ರೆಸ್ ದನ್ನಿ ಇದ್ದಾನೆ ಅಂತ ಹೇಳಿನೇ ಹಾಕಿದ್ದಾರೆ ಓಟು. ಏನು ಮಾಡೋಕ್ಕಾಗತ್ತೆ, ಜನ ಹೇಳ್ತಾರೆ ರೀ ಹಂಗಿದ್ದಾರೆ ಹಿಂಗಿದ್ದಾರೆ, ಅವ್ನಿಗೆ ಹೇಳ್ತೇನೆ ಹಿಂಗೆ ಬಂದರೆ ಮಾಡ್ತೇನೆ ಅಂತ ಹೇಳಿದರೆ, ಅವರು ಈ ದೇಶದಲ್ಲಿ ಎಲ್ಲಿ ತಿರುಗಿದ್ರು ಜಮೀರ್ ಅಹಮದಿಗೆ ಬಗಸರ್ ಯಾರೂ ಇಲ್ಲ ಸರ್. ಅಂದರೆ ಈ ಬಾರಿಗೆ ನಿಮ್ಮ ಅಲ್ಪಸಂಖ್ಯಾತ ನಾಯಕರಿಗೆ ಆ ನಾಯಕರು ಒಂದಿಷ್ಟು ಜನ ಹೋಗಿಬಿಟ್ಟು ಇಲ್ಲ ಸಮರ್ಥವ್ರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ನಿಮ್ಮಲ್ಲೇ ಒಡಕನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ವರ್ಕ್ ಆಗುತ್ತೆ ಅಂತೀರಾ ಅವ್ರಿಗೆ? ಸ್ವಲ್ಪ ಜನ ಹೇಳ್ತಾರೆ ಅಂತೇಳಿದರೆ, ಸ್ವಲ್ಪ ಜನ ಮನೆ ನಡೆಯಂಗಿಲ್ಲ. ಆ ಮನೆ ನಡೆಯಂಗಿಲ್ಲಲ್ಲ, ಆ ಜನ ಏನೋ ಹೇಳ್ತಾರೆ. ಈಗ ನನಗೆ ಜಬ್ಬರ್ ಸಾಬ್ರು ಲಕ್ಷ ಕೊಟ್ಟರು ನಾನು ಹೇಳೋಕ್ಕೆ ಇಷ್ಟಪಡೋಂಗಿಲ್ಲ, ದೇವ್ರಿಗೆ ಎದುರ್ತೇನೆ ನಾನು, ಬೇಡ ಅದು. ಸ್ವಲ್ಪ ಜನ ಏನು ಮನೆ ಭಾಳ ನಡೆಯಂಗಿಲ್ಲ ಸರ್, ಏನಾರಾದ್ರೂ ಹೇಳಬೇಕು. ಅನಿವಾರ್ಯ ಕಾರಣದಿಂದ ಹೇಳ್ತಿದ್ದಾರೆ. ಹೌದು ಸರ್. ಯಾಕಂದರೆ ನಿಮ್ಮ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ಗಳು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಯಾರೂ ಬೇಡ ನಮಗೆ, ನಮ್ಮ ಅಲ್ಪಸಂಖ್ಯಾತರು ಈಗಾಗಲೇ ಸಾಕಷ್ಟು ವೋಟ್ ಬ್ಯಾಂಕ್ ಇದೆ, ಆದರೂ ಕೂಡ ನಮಗೆ ಶಾಮನೂರು ಅವ್ರ ಕುಟುಂಬನೇ ಬೇಕಂತಾರೆ. ಏನು ಸರ್ ಇದು ಅವ್ರಿಗೇನು? ಅದೇ ಟಿಕೆಟು ಮುಂದಿನ ಇದರಲ್ಲಿ ಟಿಕೆಟ್ ಕೊಡೋಂಗಿಲ್ಲ, ಬೇರೆಯವ್ರಿಗೆ ಸಿಕ್ಕಿದ್ರೆ ಅಂಥೇಳಿ ಅವ್ರದ್ದು ಒಂದು ಅಭಿಪ್ರಾಯ ಸರ್. ಈಗ ಸ್ವಲ್ಪ ಜನದ್ದು ಹೇಳ್ತಾರೆ, ನೀವು ಹೇಳ್ತೀವಿ. ಈಗ ನಾನು ಪಾರ್ಟಿಯಲ್ಲಿ ದುಡಿಕತ್ತೇನೆ, ನನಗೆ ಪಾರ್ಟಿ ಕೊಡೋಂಗಿಲ್ಲ. ಮಲ್ಲಣ್ಣ ಜೊತೆಗೆ ಹೇಳಿದ್ರೆ ಪಾರ್ಟಿ ಟಿಕೆಟ್ ಕೊಡೋಂಗಿಲ್ಲ, ಸೈಫುಲ್ಲಾ ಸಾಹೇಬ್ರ ಜೊತೆಗಿದ್ರೆ ಕೊಡೋಂಗಿಲ್ಲ, ಜಬ್ಬರ್ ಸಾಹೇಬ್ರ ಜೊತೆಗೆ ಇದ್ದರೆ ಕೊಡೋಂಗಿಲ್ಲ. ಆ ಥರ ಒಂದು ಇದು ಮಾಡ್ತಾರೆ ಅಷ್ಟೇ ವಿಚಾರ. ಅವ್ರ ಮನೆ ಬಾಳೆ ನೋಡೋಕ್ಕೆ ಇದು ಮಾಡ್ತದೆ. ಇದೇ ಒಂದು ಇದು ಅಂತ ತಿಳ್ಕೊಂಡಾರ ಸರ್. ಅಂದರೆ ನಿಮ್ಮ ಒಂದು ಅಲ್ಪಸಂಖ್ಯಾತರ ವಿಚಾರವಾಗಿಲ್ಲ, ಅವ್ರವ್ರ ವೈಯಕ್ತಿಕವಾಗಿ ಅಷ್ಟೇ ನೋಡ್ತಾರೆ. ಅಷ್ಟೇ ಸರ್. ಅದು ಎಲ್ಲ ಜನಗಳ ಇದ್ದಾರೆ, ಎಲ್ಲ ನೋಡಿದ್ದಾರೆ. ನಾವು ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಅಷ್ಟೂ ಒಂದು ಗಿಡಗಿಡಿ ಮನುಷ್ಯರಲ್ಲ, ಎಲ್ಲ ಸಮಾಜಕ್ಕೆ ತೊಗೊಂಡು ನಾವು ಇಲ್ಲಿ ದಾವಣಗೆರೆಗೆ ಇವತ್ತಾದರೂ ಏನಿಲ್ಲ ಸರ್, ಒಂದೇ ತಾಯಿ ಮಕ್ಕಳಾಗಿ ನಾವು ಬದುಕ್ತಿದ್ದೀವಿ. ಈಗ ಹೇಳ್ತಾರೆ BJP ಅವ್ರು ಬರ್ತಾರೆ ಅಂತ ಹೇಳ್ತಾರೆ, ಇನ್ನೊಬ್ಬರು ಆಮ್ ಪಕ್ಷ ಬರ್ತದೆ ಅಂತ ಹೇಳ್ತಾರೆ, ಇನ್ನೊಬ್ಬರು STP ಬರ್ತದೆ ಅಂತ ಹೇಳ್ತಾರೆ.
ಎಲ್ಲ ಕೂಡಿ ಈ ಸಮಾಜಿಗೆ ಒಂದು ಕೊಡುಗೆ ಕೊಡಬೇಕು ಅಲ್ಪಸಂಖ್ಯಾತರಿಗೆ ಅಂಥೇಳಿ ಎಲ್ಲರೂ ಮಾಡ್ಕೊಂತಾರೆ. ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ, ನಮ್ಮ ಜೊತೆಗೆ ಎಲ್ಲರೂ ಚಲೋ ಇದ್ದಾರೆ ಸರ್. ನಾವು ಅದು ಎಲೆಕ್ಷನ್ ಬಂದಾಗ ಆವಾಗ ಒಂದು ಮಾತು, ಈಗ ಎಲೆಕ್ಷನ್ ಬಂದು ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತೇಳಿ ಇದು ಮಾಡಿದಾರಲ್ಲ, ಅವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.